ಹಾಯ್ ಎಲ್ಲರಿಗೂ. ಇವತ್ತು ತುಂಬನೇ ರುಚಿಯಾದ ಅತ್ಯಂತ ಮೃದುವಾದ ಹಲಸಿನ ಹಣ್ಣಿನ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಬೌಲಿಗೆ 1 ಪಾವ್ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ನೀರಲ್ಲಿ 4 ರಿಂದ 5 ಬಾರಿ ಚೆನ್ನಾಗಿ ತೊಳೆದು ನಂತರ ನೀರಾಕಿ ಒಂದು 4 ಗಂಟೆ ಅಕ್ಕಿ ನೆನೆಯೋದಕ್ಕೆ ಬಿಡ್ತೀನಿ. 4 ಗಂಟೆ ಆಗಿದೆ. ಅಕ್ಕಿ ಒಳ್ಳೆ ನೆನೆದಿದೆ. ಪುನಃ 1-2 ಬಾರಿ ತೊಳೆದು ನೀರೆಲ್ಲ ಬಸಿದು ಇಡ್ತೀನಿ ರುಬ್ಬೋಕೆ. ಇವಾಗ ಮಿಕ್ಸಿ ಜಾರಿಗೆ 1 ಕಪ್ ಹಲಸಿನ ಸೋಳೆಗಳನ್ನು ಕ್ಲೀನ್ ಮಾಡಿ ಈ ರೀತಿ ಸಣ್ಣ ಸಣ್ಣ ಪೀಸಸ್ಗಳಾಗಿ ಮಾಡಿ ಹಾಕ್ತೀನಿ. ಇದಕ್ಕೆ ಅರ್ಧ ಕಪ್ ಹಸಿ ತೆಂಗಿನ ತುರಿ, ರುಚಿಗೆ ಬೇಕಾದಷ್ಟು ಬೆಲ್ಲ, ಹಲಸಿನ ಸ್ವೀಟ್ ಮೇಲೆ ಬೆಲ್ಲ ಹಾಕ್ತೀನಿ. 10 ಕಾಳು ಮೆಣಸು, 3 ಏಲಕ್ಕಿ ಸಿಪ್ಪೆ ತೆಗೆದು ಹಾಕ್ತೀನಿ. ರುಚಿಗೆ ಬೇಕಾದಷ್ಟು ಕಲ್ಲುಪ್ಪು, ಕಲರಿಗೋಸ್ಕರ ಚಿಟಿಕೆ ಅರಿಶಿನ ಹುಡಿಯನ್ನು ಹಾಕ್ತೀನಿ. ಇದು ಆಪ್ಷನಲ್, ಬೇಕಾದರೆ ಮಾತ್ರ ಹಾಕಬಹುದು. ನಂತರ ನೆನೆಸಿದ ಅಕ್ಕಿಯನ್ನು ಹಾಕಿ ಎಲ್ಲವೂ ರುಬ್ಬೋಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ದಪ್ಪವಾಗಿ ಫೈನ್ ಆಗಿ ರುಬ್ಬಿ ತರ್ತೀನಿ. ನೋಡಿ, ಹಿಟ್ಟು ರುಬ್ಬಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪನೇ ನೀರು ಹಾಕಿ ಇದನ್ನು ಹಿಟ್ಟಿಗೆ ಸೇರಿಸಿ ಹಿಟ್ಟನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನೋಡಿ, ಹಿಟ್ಟು ಇಷ್ಟು ದಪ್ಪ ಇರಬೇಕು, ಅಂದರೆ ಇಡ್ಲಿ ಹಿಟ್ಟಿನ ಅದಕ್ಕೆ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 10 ಗಂಟೆ ಹಿಟ್ಟು ಫರ್ಮೆಂಟೇಷನ್ ಆಗೋಕೆ ಬಿಡ್ತೀನಿ. ಬೆಳಿಗ್ಗೆ ನೋಡ್ತೀನಿ, ಹಿಟ್ಟು ಒಳ್ಳೆ ಮಾಡಿ ಒದಗಿ ಬಂದಿದೆ. ಇವಾಗ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ. ದೋಸೆ ಕಾಯಿಸೋಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಆಗೋಕೆ ಇಡ್ತೀನಿ. ಬಿಸಿ ಆದಾಗ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿ 1 ಸ್ಪೂನ್ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ. ನೋಡಿ ಹೇಗೆ ಕಣ್ಣು ಬೀಳ್ತಾ ಉಂಟಲ್ಲ. ಇವಾಗ ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಮುಚ್ಚಳ ಮುಚ್ಚಿ ದೋಸೆ ಕಾಯಿಸ್ತೀನಿ. ನೋಡಿ, ದೋಸೆ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ. ಹಾಗೆಯೇ ಇನ್ನೊಂದು ದೋಸೆಯನ್ನು ತಿರುಗಿಸಿ ಹಾಕಿ ಫ್ರೈ ಮಾಡ್ತೀನಿ. 1 ಸ್ಪೂನ್ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ. ಈ ಕಣ್ಣು ಬೀಳುವಾಗ ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ. ನಂತರ ತಿರುಗಿಸಿ ಹಾಕಿ ಫ್ರೈ ಮಾಡ್ತೀನಿ. ನೋಡಿ, ದೋಸೆ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ. ನೋಡಿ ಹೇಗೆ ಕಾಣ್ತಾ ಉಂಟಲ್ಲ ದೋಸೆ. ಟೇಸ್ಟ್ ಕೂಡ ಸೂಪರ್ ಆಗಿದೆ. ಇದನ್ನು ಈಗೇನು ತಿನ್ನಬಹುದು ಅಥವಾ ಸ್ವಲ್ಪ ತುಪ್ಪದೊಂದಿಗೆ ಸಹ ತಿನ್ನಬಹುದು. ನೀವು ಒಮ್ಮೆ ಈ ರೀತಿ ದೋಸೆ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಬರೆ ತಿಳಿಸಿ. ನನ್ನ ಇವತ್ತಿನ ಹಲಸಿನ ಹಣ್ಣಿನ ದೋಸೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಕೊಡೋಕೆ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.